ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲ, ಹೆಚ್ಚಾಗ್ತಾ ಇವೆ ಅತ್ಯಾಚಾರ ಪ್ರಕರಣಗಳು. ಇಂತಹ ಸುದ್ದಿ ಕೇಳಿ ಕೇಳಿ ನೀವು ಇನ್ಮುಂದೆ ಭಯ ಪಡೋ ಅಗತ್ಯ ಇಲ್ಲ. ಬೆಂಗಳೂರು ಪೊಲೀಸರು ಮಹಿಳೆಯರಿಗಾಗಿ ವಿಶೇಷ ವೆಹಿಕಲ್ ಒಂದನ್ನು ರಸ್ತೆಗಿಳಿಸಿದ್ದಾರೆ. ಯಾವುದಾ ವಾಹನ, ಎಲ್ಲಿದೆ ಡೀಟೇಲ್ಸ್? ಅಭಯ ಎನ್ನುವ ಈ ವಾಹನ ಮಹಿಳೆಯರ ಪಾಲಿನ ರಕ್ಷಾ ಕವಚ. ಬೆಂಗಳೂರು ಪೊಲೀಸರು ರಸ್ತೆಗಿಳಿಸಿರುವ ಈ ವಾಹನ ಮಹಿಳೆಯರಿಗೆ ಸೇಫ್ಟಿ ಒದಗಿಸಲಿದೆ. ನಗರದಲ್ಲಿ ಒಟ್ಟು 7 ವಾಹನಗಳು ಗಸ್ತು ತಿರುಗಲಿದ್ದು, ಇದರಲ್ಲಿ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅನ್ನ ನಿಯೋಜಿಸಲಾಗಿರುತ್ತೆ. ಮಹಿಳೆಯರಿಗೆ ತೊಂದರೆ ಆದರೆ ಈ ನಂಬರ್ಗೆ ಡಯಲ್ ಮಾಡಿ. ಅಭಯ ಇರುವಾಗ ಭಯ ಏಕೆ? 1091 ಹಾಗೂ 109228 ಈ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಸಾಕು, ಅಭಯ ವಾಹನ ಫಟಾಫಟ್ ಅಂತ ಅಲ್ಲಿಗೆ ಬಂದುಬಿಡುತ್ತೆ. ಸದ್ಯಕ್ಕೆ 7 ಮಾಡಿದ್ದೀವಿ. ಈಗ ಈಚ್ ಡಿವಿಷನಲ್ಲಿ ಒಬ್ಬರು ಇರ್ತಾರೆ. ಏನಾದರೂ ಇನ್ಫಾರ್ಮೇಷನ್ ಬಂದ ತಕ್ಷಣ ಈವನ್ ನಮ್ಮ ಚೈಲ್ಡ್ ವೆಲ್ ಆಗಲಿ ವುಮನ್ ಇದರಿಂದ ಬಂದ್ರೂ ವುಮನ್ ಹೆಲ್ಪ್ಲೈನಿಂದ ಬಂದ್ರೂ ಸಹ ಅವರು ಸಹ ಇವ್ರಿಗೆ ಡೈರೆಕ್ಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನವರು ಇವ್ರಿಗೆ ಡೈರೆಕ್ಟ್ ಮಾಡ್ತಾರೆ ಮತ್ತು ಪಬ್ಲಿಕ್ಕು ಸಹ ಇವ್ರಿಗೆ ಕೇಳ್ಬೋದು. ಕೇಳಿದ ತಕ್ಷಣ ಬರ್ತಾರೆ. ಹೆಣ್ಮಕ್ಳೇ ಇರ್ತಾರೆ, ಅವ್ರಿಗೆ ಏನಾದರೂ ಮಾಡಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂಥದ್ದು. ಗಸ್ತು ಪಡೆಯ ವಾಹನ ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ, ವೈವಾಹಿಕ ಸಮಸ್ಯೆಗಳು, ಇನ್ನಿತರ ಮಹಿಳೆಯರ ಸಂಕಷ್ಟಗಳಿಗೆ ಪರಿಹಾರ ಸೂಚಿಸಲಿದೆ. ಭಾಳ ಮಹಿಳೆಯರಿಗೆ ಎಲ್ಲ ರಾಜ್ಯದಲ್ಲಿ ಕೆಲವೊಂದು ಅನಾಹುತಗಳು, ಅತ್ಯಾಚಾರಗಳು ಇವು ನಡೀತಾ ಇದೆ. ಆ ಮಹಿಳೆಯರಿಗೆ ಒಂದು ಸುರಕ್ಷಣಾ ವಾಹನಗಳನ್ನು ಮಹಿಳಾ ಒಂದು ಸಿಬ್ಬಂದಿ ನೇಮಿಸಿ ನಮಗೆ ಬಹಳ ಒಂದು ಸಂತೋಷದ ಇವತ್ತಿನ ಸಂಗತಿ. ಒಟ್ಟಾರೆ ಅಭಯ ಎನ್ನುವ ಈ ವಾಹನ ಮಹಿಳೆಯರಿಗೆ ಭಯ ಬಿಟ್ಟಾಕಿ ಅಂತ ಭರವಸೆ ಕೊಡ್ತಾ ಇದೆ. ಬೆಂಗಳೂರು ಪೊಲೀಸರ ಈ ಅಭಯ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಹಸಿರೇ ಉಸಿರೋ, ಹಸಿರು ಬೆಳೆಸಿ ನಾಡು ಉಳಿಸಿ ಅಂತ ಹೇಳೋ ಮಂದಿ ಸಾಕಷ್ಟಿದ್ದಾರೆ. ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋರು ಅಷ್ಟಕ್ಕಷ್ಟೇ. ಆದರೆ ಇದಕ್ಕೆ ಅಪವಾದದಂತಿದ್ದಾರೆ ಈಜಿಪುರದ ಜಾನೆಟ್ ವಿಘ್ನೇಶ್ವರ್. ಅರೆ ಅಂಥದ್ದೇನು ಮಾಡ್ತಿದ್ದಾರೆ ಅವರು ಅಂತೀರಾ? ಈ ಸ್ಟೋರಿ ನೋಡಿ. ಮನೆ ಮುಂದೆ ಹಸಿರ ರಾಶಿ, ಸಮೃದ್ಧವಾಗಿ ಬೆಳೆದ ಹೂಗಿಡಗಳು. ಇದನ್ನೆಲ್ಲ ನೋಡ್ತಿದ್ರೆ ಇದೇನಪ್ಪ ಪಾರ್ಕ್ನಲ್ಲಿ ಮನೆ ಕಟ್ಟಿದ್ದಾರಾ ಅಂತ ಆಶ್ಚರ್ಯವಾಗದೇ ಇರದು. ಅಂದಹಾಗೆ ಇದು ಜಾನೆಟ್ ವಿಘ್ನೇಶ್ವರ್ ಎಂಬ ಪರಿಸರ ಪ್ರಿಯರ ಸಸ್ಯ ಪ್ರೇಮದ ಸ್ಯಾಂಪಲ್ ಅಷ್ಟೇ. ಉದ್ಯಾನ ನಗರಿಯಲ್ಲಿ ಹಸಿರಸಿರಿ ಉಳಿಸಲು ಪಣ ತೊಟ್ಟಿರೋ ಈ ದಂಪತಿ ಫ್ರೀ ಫಾರ್ ಟ್ರೀ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಅದರಡಿ ರಸ್ತೆ, ಮನೆಗಳ ಬಳಿ ಉಚಿತವಾಗಿ ಗಿಡ ನೆಟ್ಟು ಬೆಳೆಸೋ ಕಾಯಕದಲ್ಲಿ ತೊಡಗಿದ್ದಾರೆ. ಜಾನೆಟ್ ಹಾಗೂ ವಿಘ್ನೇಶ್ವರ್ ಕೆಲಸಕ್ಕೆ ಕೆಲ ಪರಿಸರ ಪ್ರೇಮಿಗಳು ಕೈ ಜೋಡಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಎಲ್ಲ ಮರಗಳು ನೆಡ್ತಾ ಇದ್ದೀವಿ. ಒಂದೇ ಆಗಲಿ 100 ಆಗಲಿ 100ಕ್ಕಿಂತ ಮೇಲೆ ಇದ್ರೂ ಜನಗಳು ಬಂದು ನಾವು ಮುಂದೆ ಬಂದು ನಾವು ನೋಡ್ಕೊಳ್ತೀವಿ, ನೀರು ಹಾಕ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅದು ಚೆಕ್ ಮಾಡಿ ಆಮೇಲೆ ನಾವು ಹಾಕ್ಕೊಡ್ತೀವಿ. ಜಾಸ್ತಿ ನಾವು ಹೊಂಗೆ, ಬೇವು, ಮಾವಿನ ಮರ, ಆಮೇಲೆ ಹಲಸು ಈ ಥರ ಮರಗಳು ಹಾಕ್ತಾಯಿದ್ದೀವಿ. ಇದಕ್ಕೂ ಮುನ್ನ ಗಿಡ ಹಾಕೋ ಮನೆಗೆ ಭೇಟಿ ನೀಡೋ ಕಾರ್ಯಕರ್ತರು ನೀರು, ಜಾಗದ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದನ್ನ ಮೊದಲು ಪರಿಶೀಲನೆ ನಡೆಸ್ತಾರೆ. ಆ ಬಳಿಕವಷ್ಟೇ ಗಿಡ ನೆಡುವ ಕಾರ್ಯಕ್ಕೆ ಮುಂದಾಗ್ತಾರೆ. ಫ್ರೀ ಫಾರ್ ಟ್ರೀ ಸಂಸ್ಥೆಯ ಈ ಕೆಲಸ ಜನರಿಗೂ ಖುಷಿ ಕೊಟ್ಟಿದೆ. ಈಗ ಎಲ್ಲ ಕಾಡೆಲ್ಲ ಕಡಿತಾ ಇದ್ದಾರೆ, ಅದರಿಂದ ಪರಿಸರ ಎಲ್ಲ ನಾಶವಾಗ್ತದೆ. ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಗಿಡಗಳಿದ್ದರೆ ಗಾಳಿ ಸಿಗ್ತದೆ, ನೆರಳು ಸಿಗ್ತದೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಬಿಡುವಿನ ಸಮಯದಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ, ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಈಗಾಗಲೇ 35,000ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟಿರೋ ಇವರು ಸಿಲಿಕಾನ್ ಸಿಟಿಯನ್ನ ಮತ್ತೆ ಹಸಿರುಮಯವಾಗಿಸಲು ಪಣ ತೊಟ್ಟಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ. ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಥ್ ನೀಡಬೇಕಿದೆ. ಹಾಗಿದ್ರೆ ಮತ್ಯಾಕೆ ತಡ? ನೀವು ಕೂಡ ನಿಮ್ಮ ಮನೆ ಮುಂದೆ ಸಂಸ್ಥೆಯ ಕಾರ್ಯಕರ್ತರನ್ನ ಕರೆಸಿ ಸಸಿ ನೆಡೆಸಿ, ಸುತ್ತಲಿನ ಪರಿಸರವನ್ನ ಹಚ್ಚ ಹಸಿರಾಗಿಸಿರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್.
ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿಂದು ಜೈನ್ ಕಾಲೇಜು ವತಿಯಿಂದ ಲಾಸ್ಯ ಸಾಂಸ್ಕೃತಿಕ ಹಬ್ಬ ಆಯೋಜಿಸಲಾಗಿತ್ತು. ಈ ವೇಳೆ ಹಲವು ಕಾಲೇಜಿನ ಯುವಕ ಯುವತಿಯರು ಆಕರ್ಷಕ ಫ್ಯಾಷನ್ ಶೋ ನಡೆಸಿಕೊಟ್ರು. ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಉಡುಗೆ ತೊಟ್ಟ ಯುವತಿಯರು ರ್ಯಾಂಪ್ ಮೇಲೆ ತಳುಕು ಬಳುಕು ನಡಿಗೆಯಿಂದ ಮನಸೂರೆಗೊಳ್ಳಿತು. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.